ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಎಷ್ಟು ಒಳ್ಳೇದು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ. ನಾವು ದಿನ ನುಗ್ಗೆ ಸೊಪ್ಪಿನ ಪಲ್ಯ ಆಗಲಿ ಇಲ್ಲ ಸಾಂಬಾರಾಗಲಿ ಮಾಡ್ಕೊಂಡು ತಿನ್ನೋದು ಕಷ್ಟ ಆಗುತ್ತೆ. ನಾವು ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ದಿನ ಊಟದಲ್ಲಿ 1 ಸ್ಪೂನ್ ಸೇರಿಸ್ಕೊಂಡು ನಾವು ತಿನ್ಬಹುದು. ತುಂಬಾ ಆರೋಗ್ಯ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಅದ್ರ ಬೆನಿಫಿಟ್ಸ್ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದಕ್ಕೆ ನುಗ್ಗೆ ಸೊಪ್ಪನ್ನೆಲ್ಲ ಒಣಗಿಸಿಟ್ಕೊಂಡಿದ್ದೀನಿ. ನಾನಿದು ನಮ್ಮ ಹಳ್ಳಿಯಿಂದ ತಂದಿದ್ದು. ಇದನ್ನ ಬಿಸಿಲಲ್ಲಿ ಒಣಗಿಸ್ದೆ, ನೆರಳಲ್ಲೇನೆ ಒಣಗಿಸಿಟ್ಕೊಂಡಿದ್ದೀನಿ. ತೆಳ್ಳಗೆ ಒಂದು ಟೇಬಲ್ ಮೇಲೆ ಅಥವಾ ಈ ಥರ ಸೆಲ್ಫ್ ಮೇಲೆ ಇಲ್ಲಾಂದ್ರೆ ಒಂದು ಪೇಪರ್ ಮೇಲೆ ಹಾಕ್ಬಿಟ್ಟು ನೀಟಾಗಿ ಈ ಥರ ಒಣಗಿಸ್ಕೋಬಹುದು. ಬಿಸಿಲಿಗೆ ಡೈರೆಕ್ಟಾಗಿ ನೀವು ಒಣಗಿಸಿದ್ರೆ ಏನಾಗುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಮತ್ತು ಫ್ಲೇವರು ಚೇಂಜ್ ಆಗುತ್ತೆ. ನೆರಳಲ್ಲೇ ಒಣಗಿಸೋದ್ರಿಂದ ಈ ಥರ ಚೆನ್ನಾಗಿ ಒಣಗ್ಕೊಳ್ಳುತ್ತೆ. ಮತ್ತು ಇದನ್ನ ನಾವು ಎಣ್ಣೆ ಹಾಕಿ ಹುರಿದು ಇವಾಗ ಕರ್ಬೇವು ಸೊಪ್ಪನ್ನೆಲ್ಲ ನಾವು ಡ್ರೈ ಮಾಡ್ಕೊತೀವಲ್ಲ, ಆ ಥರನೂ ಮಾಡ್ಕೊಳಕ್ಕಾಗಲ್ಲ. ಇದು ಸ್ವಲ್ಪ ನೀರು ಬಿಟ್ಬಿಡುತ್ತೆ, ಡ್ರೈ ಆಗಲ್ಲ ಇದು. ಅದರಿಂದ ಬಿಸಿಲಲ್ಲಿ ಒಣಗಿಸೋದೇ ಒಳ್ಳೇದು. ಇದು ಫಸ್ಟಿಗೆ ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ನೀವು ಡ್ರೈ ಆಗೂ ಮಾಡ್ಕೋಬೋದು, ಎಲ್ಲಾನು ರೋಸ್ಟ್. ಸ್ವಲ್ಪ ಎಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಷ್ಟೇ. 1/2 ಸ್ಪೂನ್ನಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಚಟ್ನಿ ಪುಡಿಗೆ ಮೆಂತ್ಯ ಏನು ಅವಶ್ಯಕತೆ ಇರಲ್ಲ, ಆದರೆ ನಾನು ಹೆಲ್ತ್ ಪರ್ಪಸ್ಗೋಸ್ಕರ ಸ್ವಲ್ಪ ಮೆಂತ್ಯ ಹಾಕ್ತಿದ್ದೀನಿ. ನೀವು ಮೆಂತ್ಯ ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಮೆಂತ್ಯನು ಜೀರಿಗೆ ಚೆನ್ನಾಗಿ ಕೆಂಪಾದ್ಮೇಲೆ ನಾನಿಲ್ಲಿ 1 ಕಪ್ನಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ. ಒಂದು 1/2 ಕಪ್ನಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ. ಉದ್ದಿನಬೇಳೆ ಫ್ಲೇವರ್ ನನಗಿಷ್ಟ ಅಂತ ಹೇಳಿ ನಾನು ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಎರಡನ್ನೂ ಈಕ್ವಲ್ ಆಗಿ ಹಾಕೊಂಡು ಫ್ರೈ ಮಾಡ್ಕೋಬಹುದು. ಇದು ಸಣ್ಣ ಉರಿಲಿ ಸ್ವಲ್ಪ ಕೆಂಪಗಾಗಂಗೆ ಫ್ರೈ ಮಾಡ್ಕೊಳ್ಳೋಣ. ಈ ತರ ನಾವೆಲ್ಲ ಫ್ರೈ ಮಾಡಿ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಡ್ರೈ ಮಾಡ್ಕೊಂಡು ಎಲ್ಲ ಹುರಿದು ನಾವು ಮಾಡ್ಕೊಳ್ಳೋದ್ರಿಂದ ಸುಮಾರು ಇದೊಂದು 2-3 ತಿಂಗಳು ನೀವು ಆಚೆನೆ ಇಟ್ಟು ತಿನ್ಬೋದು, ಏನೂ ಹಾಳಾಗಲ್ಲ. ನೀವು ಫ್ರಿಡ್ಜಲ್ಲಿ ಇಡ್ತೀರಾ ಅಂದ್ರೆ ಸುಮಾರು 6 ತಿಂಗಳಿಂದ ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು. ಅದು ಬೂಸ್ಟ್ ಬರೋದಾಗ್ಲಿ ಅಥವಾ ಅದು ಸ್ಮೆಲ್ ಬರೋದಾಗ್ಲಿ ಏನೂ ಆಗಲ್ಲ ಫ್ರಿಡ್ಜಲ್ಲಿ ಇಟ್ರೆ. ನೀವು ಹೊರಗಡೆನೆ ಇಡೋದಾದ್ರೆ ಒಂದು 2-3 ತಿಂಗಳ ಒಳಗಡೆನೆ ಖಾಲಿ ಮಾಡ್ಬಿಡ್ಬೇಕಾಗುತ್ತೆ. ನೋಡಿ ಇವಾಗ ಇದು ಕೆಂಪಗಾಗಕ್ಕೆ ಬಂದಿದೆ. ಇವಾಗ ನಾವೇನ್ ಮಾಡೋಣ ಇದಕ್ಕೆ ಅಂದ್ರೆ, ನಾನಿಲ್ಲಿ ಎಳ್ಳು ತಗೊಂಡಿದ್ದೀನಿ. ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಏನಾದ್ರು ಇರ್ಬೋದು. ನನ್ನ ಹತ್ರ ಕಪ್ಪುದು ಬಿಳಿದು 2 ಮಿಕ್ಸ್ ಆಗಿದೆ. ಇದನ್ನ 1-2 ಕೈಯಷ್ಟು ಹಾಕೊಳ್ತಿದ್ದೀನಿ. 1/2 ಕಪ್ನಷ್ಟು ಹಾಕೊಳ್ಳಿ. ಎಳ್ಳು ಮೈಗೆ ಒಳ್ಳೇದೇ ಅಲ್ವಾ, ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರು ಏನು ತೊಂದರೆ ಇಲ್ಲ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನೂ ಇದಕ್ಕೆ ಹಾಕೊಂಬಿಡಿ. ಇವಾಗ ಈ ಬಿಸಿ ಇರುತ್ತಲ್ಲ, ಈ ಬಿಸಿಲೇ ಈ ಮೆಣಸಿನ್ಕಾಯಿನೂ ಫ್ರೈ ಆಗ್ಬಿಡುತ್ತೆ. ಹುಣಸೆಹಣ್ಣು ಎಷ್ಟು ಬೇಕೋ ರುಚಿಗೆ ನೋಡಿ ಹಾಕೊಳ್ಳಿ. ಹುಣಸೆಹಣ್ಣು ನಾನಿಲ್ಲಿ ಒಂದು 7-8 ತೊಳೆಯಷ್ಟು ಹಾಕೊಂಡಿದ್ದೀನಿ. ಕೆಲವರು ಹುಳಿ ಜಾಸ್ತಿ ತಿನ್ನೋರು ಇರ್ತಾರೆ, ಕೆಲವರು ಕಡಿಮೆ ತಿನ್ನೋರು ಇರ್ತಾರೆ, ನೋಡಿ ಹಾಕೊಳ್ಳಿ. ಸ್ವಲ್ಪ ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಗೆ ಮಾತ್ರ ಖಾರ ಸ್ವಲ್ಪ ಹುಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಉಪ್ಪು ಇಲ್ಲಾಂದ್ರೆ ಆ ನುಗ್ಗೆ ಸೊಪ್ಪಿಂದ ಒಗ್ರು ಬರುತ್ತಲ್ಲ, ಅದರಿಂದ ಇದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ನಮಗೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಬೆಲ್ಲನೂ ಅಷ್ಟೇ. ನಾವೆಲ್ಲ ಕರೆಕ್ಟಾಗಿ ಹಾಕಿ ಮಾಡಿದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ಇದು ನುಗ್ಗೆ ಸೊಪ್ಪಲ್ಲಿ ಮಾಡಿದ್ದಾರೆ ಅಂತ. ಚೆನ್ನಾಗಿರುತ್ತಲ್ಲ, ಟೇಸ್ಟಿಯಾಗಿ ತಿನ್ಬಿಡ್ತಾರೆ. ಸಪ್ರೇಟ್ ಆಗು ಇದನ್ನೆಲ್ಲ ಹುರ್ಕೋಬಹುದು ನೀವು. ನಾನು ಇಲ್ಲೆಲ್ಲ ಒಂದಾದ್ಮೇಲೆ ಒಂದು ಹುರ್ಕೊಂಡಿದ್ದೀನಿ. ನೀವು ಸಪ್ರೇಟ್ ಆಗಿ ಬೇಕಾದ್ರೂ ಹುರ್ಕೋಬಹುದು. ಎಲ್ಲ ಫ್ರೈ ಆಗಿದೆ. ಇವಾಗ ಮೆಣಸಿನ್ಕಾಯಿ ಗರಿ ಅಂತಿದೆ, ಮತ್ತೆ ಹುಣಸೆಹಣ್ಣು ಹಾಕಿದ್ದು ಅದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಕಲರು ಸ್ವಲ್ಪ ಜಾಸ್ತಿ ಆಗಿದೆ ಉದ್ದಿನಬೇಳೆದು ಕಡಲೆಬೇಳೆದು. ಇವಾಗ ನಾನಿಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಇದನ್ನ 1/2 ಕಪ್ನಷ್ಟು ಕೊಬ್ಬರಿ ಸೇರಿಸ್ಕೊಳ್ಳೋಣ. ಒಂದು 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ನೀವು ಕೊಬ್ಬರಿನೇ ಜಾಸ್ತಿ ಹಾಕಿ ಮಾಡ್ತೀರಾ ಅಂದ್ರೆ ಕೊಬ್ಬರಿನ ಸಪ್ರೇಟಾಗಿ ಹುರ್ಕೊಂಡು ಪುಡಿ ಮಾಡ್ಕೊಳ್ಳಿ. ನೀವು ಇದ್ರ ಜೊತೆನೆ ಕೊಬ್ಬರಿನೂ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ಮಿಕ್ಸಿಗೆ ಹಾಕಿದಾಗ ಎಲ್ಲ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಪುಡಿ ಸರಿಯಾಗಿ ಆಗಲ್ಲ. ನಾನಿಲ್ಲಿ ಒಳ್ಕಲಲ್ಲಿ ಪುಡಿ ಮಾಡ್ತೀನಿ, ಅದರಿಂದ ನಾನು ಒಟ್ಟಿಗೆ ಹಾಕೊಂಡಿದ್ದೀನಿ. ನೀವು ಮಿಕ್ಸಿಂಗ್ ಮಾಡ್ತೀರಾ ಅಂದ್ರೆ ಸಪ್ರೇಟ್ ಆಗಿ ಹುರ್ಕೊಂಡ್ರೆ ಒಳ್ಳೇದು.
ನಾನಿಲ್ಲಿ ಕರ್ಬೇವಿನ ಸೊಪ್ಪಿನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪಿನ ಜೊತೆನೆ. ಇದನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಇದು ನಮ್ಮ ತೋಟದ್ದೇ. ಇದನ್ನು ಕರ್ಬೇವು ಸೊಪ್ಪು ಚೆನ್ನಾಗಿ ಗರಿ ಗರಿ ಈ ಥರನೇ ಒಣಗಿದೆ. ಆದರೆ ಈ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಅಂತ. ಈ ನುಗ್ಗೆ ಸೊಪ್ಪು ಒಣಗಿಸಿಟ್ಕೊಂಡಿದೀವಲ್ಲ ಇದನ್ನ ಸೇರಿಸ್ಕೊಂಡ್ಬಿಡೋಣ. ಆ ಸಣ್ಣ ಸಣ್ಣ ಕಡ್ಡಿ ಎಲ್ಲ ಬಿಟ್ಟಿದ್ದೀನಿ. ಇದೇನು ಪರವಾಗಿಲ್ಲ, ತುಂಬ ಸಣ್ಣ ಕಡ್ಡಿ ಎಲ್ಲ ಹಾಗೆ ಬಿಟ್ಟಿದ್ದೀನಿ. ನಿಮಗೆ ಬೇಡ ಅನ್ಸಿದ್ರೆ ನೀವು ತೆಗೆದಿಟ್ಕೊಳ್ಳಿ. ಅದರಲ್ಲೂ ನಮಗೆ ಬೇಕಾಗಿರೋ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ತುಂಬ ದೊಡ್ಡ ದೊಡ್ಡ ಕಡ್ಡಿ ಅಂದರೆ ತೆಗೆದ್ಬಿಡಿ. ಈ ಥರ ಸಣ್ಣ ಸಣ್ಣದು ಅಂದರೆ ಪರವಾಗಿಲ್ಲ, ಏನಾಗಲ್ಲ ಅದು. ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು. ಇದು ಆಲ್ರೆಡಿ ಒಣಗಿರೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಆಗ್ಬಿಡುತ್ತೆ. ಇವಾಗ ನೋಡೋಕೆ ಇಷ್ಟೊಂದು ಅನಿಸುತ್ತೆ ಇದು. ನಾವು ಇದನ್ನು ಪುಡಿ ಮಾಡಿದ್ಮೇಲೆ ಸ್ವಲ್ಪನೇ ಆಗ್ಬಿಡುತ್ತೆ ಇದು. ನೋಡಿ ಇವಾಗ ಸಾಕು, ಇದಾಗಿದೆ. ಚೆನ್ನಾಗಿ ಗರಿ ಗರಿ ಆಗಂಗೆ ಸೌಂಡ್ ಕೇಳಿಸ್ತಿದೆ ನಿಮಗೆ. ಇವಾಗ ಇದನ್ನ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ನಾವು ಇದನ್ನ ಕುಟ್ಕೋಬೇಕು. ಇವಾಗ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್. ಇವಾಗ ಇದಕ್ಕೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ. ಬೆಳ್ಳುಳ್ಳಿ ನೀವು ಫ್ರೈ ಮಾಡೋಕ್ಕೂ ಹಾಕೋಬಹುದು, ಇಲ್ಲಾಂದ್ರೆ ಲಾಸ್ಟಿಗೆ ಹಾಕೊಂಡ್ರೆ ಅದು ಬೆಳ್ಳುಳ್ಳಿ ಹಸಿ ವಾಸನೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೆಳ್ಳುಳ್ಳಿ ಬೇಡ ಅಂದ್ರೆ ನೀವು ಬರೀ ಹಿಂಗು ಬೇಕಾದ್ರೂ ಹಾಕೊಂಡು ಮಾಡ್ಕೋಬಹುದು. 1-2 ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ಇದು ಕ್ವಾಂಟಿಟಿ ಕಮ್ಮಿ ಆಗ್ಬಿಡುತ್ತೆ ನಾವೆಲ್ಲ ರುಬ್ಬಿದ್ಮೇಲೆ. ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಆಮೇಲೆ ಬೇಕಿದ್ರೆ ಸೇರಿಸ್ಕೋಬಹುದು. ಇಷ್ಟೇನೆ ಇದು. ಈ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೋರಿದ್ರೆ ಮಿಕ್ಸಿಗೆ ಹಾಕೋಬಹುದು. ಇಲ್ಲ ಒಳ್ಕಲಲ್ಲಿ ಪುಡಿ ಮಾಡೋದಾದ್ರೆ ಒಳ್ಕಲಲ್ಲಿ ಪುಡಿ ಮಾಡ್ಬೋದು. ಇಷ್ಟು ಪುಡಿ ಆದರೆ ಸಾಕು. ನಾನು ಸುಮಾರು ಒಂದು ಅರ್ಧ ಗಂಟೆಯಿಂದ ಕುಡ್ತಾ ಇದ್ದೀನಿ. ನೋಡಿ ಇವಾಗ ಪುಡಿ ಆಗಿದೆ. ಸ್ವಲ್ಪ ತರಿಯಾಗೇ ಇರಬೇಕು ಚಟ್ನಿ ಪುಡಿ, ಆವಾಗಲೇ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ನೋಡಿ ಹೇಳ್ತೀನಿ. ಸೂಪರಾಗಿದೆ ಟೇಸ್ಟು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸರಿ ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಹೆಲ್ತಿಯಾಗಿರೋ ಚಟ್ನಿ ಪುಡಿ ಇದು. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ನಾವು ಇದನ್ನು ಸ್ಟೋರ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ ಪುಡಿ. ನಾನಿಲ್ಲಿ ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಇಷ್ಟೊಂದು ಕಲರ್ ಬಂದಿದೆ.